ನಾಳೆ ನಡೆಯಲಿರುವ 2 ಕ್ಷೇತ್ರಗಳ ಮತ ಎಣಿಕೆಗೆ ಸಕಲ ಸಿದ್ಧತೆ ನಡೀತಾ ಇದೆ. ದಾವಣಗೆರೆಯ ಡಿಆರ್ಆರ್ ಶಾಲಾ ಆವರಣದಲ್ಲಿ 14 ಸುತ್ತಿನಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಬೆಳಗ್ಗೆ 8 ಗಂಟೆಗೆ ಮೊದಲು ಅಂಚೆ ಮತ ಎಣಿಕೆ ಕಾರ್ಯ ಆರಂಭ ಆಗಲಿದ್ದು 8:30ಕ್ಕೆ ಇವಿಎಂ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಅಧಿಕೃತ ಪಾಸ್ ಇದ್ದವರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು ಮತ ಎಣಿಕೆ ಕೇಂದ್ರದ ಸುತ್ತ 100 ಮೀಟರ್ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಒಟ್ಟು 1,58,404 ಮತಗಳನ್ನು ಎಣಿಕೆ ಮಾಡಲಾಗುತ್ತೆ. ಬಾಗಲಕೋಟೆ ಕ್ಷೇತ್ರದಲ್ಲಿಯೂ ತೋಟಗಾರಿಕೆ ವಿಜ್ಞಾನ ವಿವಿ ಆವರಣದಲ್ಲಿ ಮತ ಎಣಿಕೆಗೆ ಸಕಲ ರೀತಿಯ ಸಿದ್ಧತೆ ನಡೀತಾ ಇದೆ. 270 ಅಂಚೆ ಮತ, 120 ಸೇವಾ ಮತ, 1,78,273 ಇವಿಎಂ ಮತಗಳನ್ನು ಎಣಿಸಲಾಗುತ್ತೆ. ಒಟ್ಟು 23 ಸುತ್ತುಗಳಲ್ಲಿ ಎಣಿಕೆ ಕಾರ್ಯ ನಡೆಯಲಿದ್ದು 63 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಇವಿಎಂ ಮತಗಳ ಎಣಿಕೆಗೆ 14 ಟೇಬಲ್ಗಳ ವ್ಯವಸ್ಥೆಯಾಗಿದೆ. ನಾಳೆ ಬೆಳಗ್ಗೆ ಇವತ್ತು ಅಂದರೆ ಬೆಳಿಗ್ಗೆ ಎಲ್ಲ ರೀತಿಯ ಸಿದ್ಧತೆ ಆಗಿದೆ. ನಾಳೆ ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭವಾಗಲಿದ್ದು ಬೆಳಗ್ಗೆ 6ರಿಂದ ಮೇ 5ರ ಬೆಳಗ್ಗೆ 6 ಗಂಟೆವರೆಗೆ ಸೆಕ್ಷನ್ 163 ಜಾರಿಯಾಗಲಿದೆ. ಇನ್ನು ಉಪಚುನಾವಣೆಯ ಫಲಿತಾಂಶ ನಾಳೆ ಹೊರಬೀಳಲಿದೆ. ಈ ಬಗ್ಗೆ ದಾವಣಗೆರೆಯಲ್ಲಿ ಉಚ್ಚಾಟಿತ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕ್ರಮ ಕೈಗೊಳ್ಳುವುದು ನೋಡಿದ್ರೆ ಎರಡೂ ಕಡೆ ಸೋಲೋ ಸಂಭವ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ನವರು ಹತಾಶರಾಗಿದ್ದಾರೆ. ಹೀಗಾಗಿ ಎರಡೂ ಕಡೆ ಸೋಲ್ತೇವೆ ಅಂತ ಒಪ್ಪಿದ ಹಾಗಿದೆ ಅಂತ ಹೇಳಿದ್ರು. ಸಿಎಂ ಡಿಕೆ ಶಿವಕುಮಾರ್ ವಿಜಯನಗರ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಬೆಂಗಳೂರಿನಿಂದ ಬೆಳಗ್ಗೆ 7ವರೆಗೆ ವಿಶೇಷ ಹೆಲಿಕಾಪ್ಟರ್ ಮೂಲಕ ತೆರಳುತ್ತಾರೆ. ತುಂಗಭದ್ರಾ ಜಲಾಶಯಕ್ಕೆ ಕ್ರಸ್ಟ್ ಗೇಟ್ ಅಳವಡಿಸುತ್ತಿರುವ ಕಾಮಗಾರಿ ವೀಕ್ಷಣೆಗೆ ಪ್ರವಾಸ ಕೈಗೊಂಡಿರುವುದು ಕಾಮಗಾರಿ ಮೇಲುಸ್ತುವಾರಿ ವಹಿಸಿರುವ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಿದ್ದಾರೆ. ಬಳಿಕ ರಾಯಚೂರಿನಲ್ಲಿ ನಡೆಯಲಿರುವಂತಹ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಜೆ 4 ಗಂಟೆಗೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವ ವಿನಯ್ ಕುಲಕರ್ಣಿ ಶಾಸಕತ್ವವನ್ನು ಅನರ್ಹಗೊಳಿಸಿ ವಿಧಾನಸಭೆ ಅಧಿಕೃತ ಆದೇಶ ಹೊರಡಿಸಿದೆ. ಮುಂದಿನ 6 ವರ್ಷದವರೆಗೆ ಏಪ್ರಿಲ್ 15ರಿಂದಲೇ ಪೂರ್ವಾನ್ವಯ ಆಗುವಂತೆ ವಿನಯ್ ಕುಲಕರ್ಣಿ ಶಾಸಕತ್ವ ಅನರ್ಹಗೊಳಿಸಲಾಗಿದೆ. ಸದ್ಯ ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. 2023ರಲ್ಲಿ ಧಾರವಾಡ ಗ್ರಾಮಾಂತರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ಇದೀಗ ಧಾರವಾಡ ಗ್ರಾಮೀಣ ಕ್ಷೇತ್ರ ಈಗ ಶಾಸಕರಿಲ್ಲದೆ ತೆರವಾಗಿದೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಬೆಲೆ ಏರಿಕೆ ಬೆನ್ನಲ್ಲೇ ಹೋಟೆಲ್ಗಳಲ್ಲಿ ಊಟ ತಿಂಡಿ ಬೆಲೆ ಏರಿಕೆ ಮಾಡೋಕೆ ನಿರ್ಧರಿಸಲಾಗಿದೆ. ಈ ಬಗ್ಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಪಿಸಿ ರಾವ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ ಹೋಟೆಲ್ನಲ್ಲಿ ದರ ಏರಿಕೆ ಅನಿವಾರ್ಯದ ಪರಿಸ್ಥಿತಿ ಇದೆ ಅಂತ ಹೇಳಿದರು. ಈಗಾಗಲೇ ಅನೇಕ ಕಡೆ ಹೋಟೆಲ್ಗಳಲ್ಲಿ ಕನಿಷ್ಠ 8ರಿಂದ 10% ದರ ಏರಿಕೆ ಮಾಡಲಾಗಿದೆ. ದರ ಏರಿಕೆ ಮಾಡಿಲ್ಲ ಅಂದ್ರೆ ಹೋಟೆಲ್ ಬಾಗಿಲು ಹಾಕಬೇಕು ಅನ್ನೋ ಪರಿಸ್ಥಿತಿ ಇದೆ ಅಂತಂದ್ರು. ಎಲ್ಪಿಜಿ ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಮೈಸೂರು ಪಾಕ್ ಉದ್ಯಮಕ್ಕೂ ಎಫೆಕ್ಟ್ ಆಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಮೈಸೂರು ಪಾಕ್ ಉದ್ಯಮಕ್ಕೂ ಬಿಸಿ ತಟ್ಟಿದ್ದು ಮೈಸೂರು ಪಾಕ್ ಮಾರಾಟಕ್ಕೂ ಸಮಸ್ಯೆ ಆಗ್ತಾ ಇದೆ. ಬಗ್ಗೆ ಮೈಸೂರು ಪಾಕ್ ಹೋಟೆಲ್ ಮಾಲೀಕ ಮಾತನಾಡಿದ್ದು, ಇದ್ದಕ್ಕಿದ್ದಂಗೆ ಗ್ಯಾಸ್ ಬೆಲೆ ಏರಿಕೆಯಿಂದ ಉದ್ಯಮಕ್ಕೂ ತೊಂದರೆ ಆಗುತ್ತೆ. ತುಪ್ಪ ಬೆಣ್ಣೆಯ ಬೆಲೆ ಹೆಚ್ಚಾದರೆ ಮೈಸೂರು ಪಾಕ್ ಬೆಲೆಯನ್ನು ಹೆಚ್ಚಳ ಮಾಡ್ತೀವಿ. ನಮ್ಮಲ್ಲಿ 1 kgಗೆ 1,000 ಬೆಲೆ ಹೆಚ್ಚಾಗಿದೆ ಅಂತ ನ್ಯೂಸ್ 18ಗೆ ಹೋಟೆಲ್ ಮಾಲೀಕ ಪ್ರಶಾಂತ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಸಾರಿಗೆ ನೌಕರರು ಪ್ರತಿಭಟನೆ ಮಾಡೋಕೆ ಮುಂದಾಗಿದ್ದಾರೆ. ಬೇಡಿಕೆ ಈಡೇರದಿದ್ರೆ ಮೇ 20ರಿಂದ ರಸ್ತೆಗೆ ಸಾರಿಗೆ ಬಸ್ಗಳು ಇಳಿಯೋದಿಲ್ಲ ಅಂತ ಜ್ಯೋತಿ ಅನಂತ್ ಸುಬ್ಬರಾವ್ ಬೆಂಗಳೂರಿನಲ್ಲಿ ಹೇಳಿದರು. ಸಭೆಯಲ್ಲಿ ಮುಷ್ಕರದ ಬಗ್ಗೆ ದೃಢ ನಿರ್ಧಾರವಾಗಿದೆ. ಜನರಿಗೆ ತೊಂದರೆ ಆದರೆ ಅದಕ್ಕೆ ಸರ್ಕಾರವೇ ಹೊಣೆ, ಸಾರಿಗೆ ನೌಕರರಲ್ಲ. ಮೇ 20ರಿಂದ ರಸ್ತೆಗೆ ಸಾರಿಗೆ ಬಸ್ ಇಳಿಯಲ್ಲ ಅಂತ ಬಸ್ ಮುಷ್ಕರದ ಬಗ್ಗೆ ಜ್ಯೋತಿ ಅನಂತ್ ಸುಬ್ಬರಾವ್ ಮಾಹಿತಿ ನೀಡಿದರು. ಇವತ್ತು ದೇಶದಾದ್ಯಂತ ನೀಟ್ ಪರೀಕ್ಷೆ ನಡೆಯಲಿದೆ. ಬೆಂಗಳೂರಿನ ಪರೀಕ್ಷಾ ಕೇಂದ್ರಗಳ ಸುತ್ತ ನಿಷೇಧಿತ ಪ್ರದೇಶ ಅಂತ ಘೋಷಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಿತ ಪ್ರದೇಶ ಅಂತ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಜಾಗದ ಬಗ್ಗೆ ಪ್ರಶ್ನೆ ಮಾಡಿದ್ದ ಪೋಸ್ಟ್ ಖಂಡಿಸಿ ಮನೆಗೆ ನುಗ್ಗಿದವರ ಮೇಲೆ ನಟ ಹಿಂಸಾ ಚೇತನ್ ದೂರನ್ನು ಕೊಟ್ಟಿದ್ದಾರೆ. ನಟ ಚೇತನ್ ವಿರುದ್ಧ ವಾಚ್ಯ ಪದ ಬಳಕೆ ಗಲಾಟೆ ವಿಚಾರವಾಗಿ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ನಿರ್ಮಾಪಕ ಸಾರಾ ಗೋವಿಂದು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶೇಷಾದ್ರಿಪುರಂ ಠಾಣೆಯಲ್ಲಿ ಸಾರಾ ಗೋವಿಂದು ಮತ್ತು ಸಹಚರರ ವಿರುದ್ಧ ಕೇಸ್ ದಾಖಲಾಗಿತ್ತು. ಮನೆ ಆವರಣಕ್ಕೆ ಅತಿಕ್ರಮಣ ಪ್ರವೇಶ, ಅಶ್ಲೀಲ ಪದ ಬಳಕೆ, ಜೀವ ಬೆದರಿಕೆ ಆರೋಪ ಹಿನ್ನೆಲೆ ನಟ ಚೇತನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯ ಸಮನೂರು ಪಟ್ಟಣದಲ್ಲಿ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಹಿಂದೂ ಮುಸ್ಲಿಂ ಯುವಕರ ಮಧ್ಯೆ ಲವ್ ಜಿಹಾದ್ ಗಲಾಟೆಯಾಗಿದೆ. ಸಮನೂರಿನ ಕಾದರಬಾಗ ಅಂಡ್ ಕಂಜಾರಿ ಓಣಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಹಿಂದೂ ಯುವತಿ ಮೇಲೆ ಮುಸ್ಲಿಂ ಯುವಕನ ಪ್ರೀತಿ ಆರೋಪ ಕೇಳಿ ಬಂದಿದ್ದು ಈ ಬಗ್ಗೆ ಮುಸ್ಲಿಂ ಯುವಕನನ್ನ ಹಿಂದೂ ಯುವಕರು ಪ್ರಶ್ನೆ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದು ಪೊಲೀಸ್ ಠಾಣೆ ಮುಂದೆ ಗಲಾಟೆಯೇ ನಡೆದು ಹೋಗಿದೆ.
ಹುಬ್ಬಳ್ಳಿಯಲ್ಲಿ ರಸ್ತೆಯಲ್ಲಿದ್ದ ಆಕಳನ್ನ ಕದ್ದಿರೋ ಘಟನೆ ನಡೆದಿದೆ. ಕಾರ್ನಲ್ಲಿ ಆಕಳು ಕದ್ದ ಕಳ್ಳರು ಪರಾರಿಯಾಗಿದ್ದಾರೆ. ಕಾರ್ನಲ್ಲಿ ಬಂದ ಖದೀಮರು ರಸ್ತೆ ಮೇಲೆ ಮಲಗಿದ್ದ ಆಕಳನ್ನ ಡಿಕ್ಕಿಯಲ್ಲಿ ಹಾಕಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಆಕಳು ಕದಿಯೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ H1N1 ಹಕ್ಕಿ ಜ್ವರ ಆತಂಕ ಶುರುವಾಗಿದೆ. ತುಮಕೂರಿನ ಕೆಲ ಹಳ್ಳಿಗಳಲ್ಲಿ 40ಕ್ಕೂ ಹೆಚ್ಚು ನವಿಲುಗಳು ಸಾವನ್ನಪ್ಪಿತ್ತು. ಎಲ್ಲ ಪಕ್ಷಿಗಳ ದೇಹದ ಸ್ಯಾಂಪಲ್ಗಳನ್ನು ಲ್ಯಾಬ್ ಟೆಸ್ಟ್ಗೆ ಒಳಪಡಿಸಲಾಗಿತ್ತು. ಇದೀಗ ಲ್ಯಾಬ್ ವರದಿಯಲ್ಲಿ ಸತ್ತ ನವಿಲಿನಲ್ಲಿ H1N1 ಸೋಂಕು ದೃಢವಾಗಿದೆ. ಮಧ್ಯಪ್ರದೇಶದ ಭೋಪಾಲ್ನ ಪ್ರಯೋಗಾಲಯದ ವರದಿಯಲ್ಲಿ ಸೋಂಕು ಪತ್ತೆಯಾಗಿದ್ದು ಎಚ್ಚರಿಕೆ ವಹಿಸೋಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯವಿದ್ರೆ ಎಲ್ಲ ಅರಣ್ಯ ಪಕ್ಷಿಧಾಮದಲ್ಲಿ ನೋಡಲ್ ಅಧಿಕಾರಿಯನ್ನು ನೇಮಿಸೋಕೆ ಸೂಚನೆ ಕೊಡಲಾಗಿದೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಿದ್ದ ಪ್ರಯಾಣಿಕನ ಬಳಿ 18.43 ಕೋಟಿ ಮೌಲ್ಯದ ಹೈಡ್ರೋಫೋನಿಕ್ಸ್ ಗಾಂಜಾ ಜಪ್ತಿಯಾಗಿದೆ. ಘಟನೆ ಸಂಬಂಧ ಮೂವರನ್ನು ವಶಕ್ಕೆ ಪಡೆದುಕೊಂಡಿದ್ದು ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದಲ್ಲಿ ರೌಡಿ ಶೀಟರ್ಗಳ ವಿರುದ್ಧ ಪೊಲೀಸರು ಕೈಗೊಂಡಿರುವ ರೌಡಿ ಮುಕ್ತ ಕೆಜಿಎಫ್ ಕಾರ್ಯಾಚರಣೆ ಮುಂದುವರೆದಿದೆ. ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ನೇತೃತ್ವದಲ್ಲಿ 10 ಪೊಲೀಸರು ತಂಡಗಳಾಗಿ ಬೇರ್ಪಟ್ಟು ಅಶೋಕನಗರ ಮಿಲ್ ಬ್ಲಾಕ್ ಹಾಗೂ ಕೆನಡೀಸ್ ಬ್ಲಾಕ್ ಬಡಾವಣೆಯಲ್ಲಿ ರೂಟ್ ಮಾರ್ಚ್ ಮಾಡಿದರು. ಈ ವೇಳೆ ರೌಡಿ ಶೀಟರ್ ಮನೆಗಳಿಗೆ ಪೊಲೀಸರು ಭೇಟಿ ನೀಡಿ ಮನೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. KGFಗೆ ರೌಡಿ ಫ್ರೀ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ಕ್ರಮದಲ್ಲಿ ನಾವೆಲ್ಲ KGF ಪೊಲೀಸ್ ನಾವು DSP ಅವರು, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಸಿಬ್ಬಂದಿ ಈಗ ಇವತ್ತು ಕೆಂಡೀಸ್ ಬ್ಲಾಕ್ ಮತ್ತು ನ್ಯೂ ಮಿಲ್ ಬ್ಲಾಕ್ ಏರಿಯಾ ನಾವು ಕವರ್ ಮಾಡಿದ್ದೀವಿ. ಈ ಏರಿಯಾದಲ್ಲಿ ಕೂಡ ಕೆಲವು ರೌಡೀಸ್ ಇದ್ದಾರೆ, ನಮ್ಮ ಲಿಸ್ಟಲ್ಲಿದ್ದಾರೆ. ಅವರಿಗೆ ಕೂಡ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಕೆಲವು MOBಗಳು ಕೂಡ ಇದ್ದರು, ಅವರು ಕೂಡ ನಾವು ವಾರ್ನಿಂಗ್ ಮಾಡಿದ್ದೀವಿ. ಈ ಮುಂದೆ ಏನಾದರೂ ಕಳ್ತನ ಏನು ಗಲಾಟೆ ಮಾಡಬಾರ್ದು, ಶಾಂತಿಯುತವಾಗಿ ಇರಬೇಕು. ಮತ್ತು ಡ್ರಗ್ಸ್ ಬಗ್ಗೆ ಕೂಡ ಅವರಿಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಈ ಥರ ಏರಿಯಲ್ಲಿ ಯಾರು ಡ್ರಗ್ಸ್ ಇರಬಾರ್ದು, ಯಾರು ಪಬ್ಲಿಕ್ಗೆ ಯಾರು ಯಾದಗಿರಿ ಜಿಲ್ಲೆಯ ತಾಯಿ ಮಕ್ಕಳು ಆಸ್ಪತ್ರೆಯಲ್ಲಿ ಲಂಚಾವತಾರ ಬಯಲಾಗಿದೆ. ಆಸ್ಪತ್ರೆ ಸಿಬ್ಬಂದಿ ಲಂಚಕ್ಕೆ ಬೇಡಿಕೆ ಇಟ್ಟಿರೋ ಆರೋಪ ಕೇಳಿ ಬರ್ತಾ ಇದೆ. ನರ್ಸ್ಗಳು ಹಣ ಕೊಡದಿದ್ರೆ ಸೂಕ್ತ ಚಿಕಿತ್ಸೆ ನೀಡೋಕೆ ಹಿಂದೇಟು ಹಾಕ್ತಿದ್ದಾರಂತೆ. ಶಹಾಪುರ ತಾಲೂಕಿನ ಮುದ್ದರಕಿ ಗ್ರಾಮದ ಭೀಮಾಬಾಯಿ ಎಂಬ ಗರ್ಭಿಣಿ ಮಹಿಳೆ ಡೆಲಿವರಿಗೆ ಬಂದಿದ್ದಾಗ ಆಪರೇಷನ್ ಥಿಯೇಟರ್ನಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳಿಂದ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿರೋ ವಿಡಿಯೋ ವೈರಲ್ ಆಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ ಕೊಡದಿದ್ರೆ ಡೆಲಿವರಿಗೆ ಸಹಕರಿಸಲ್ಲ ಅಂತ ಗರ್ಭಿಣಿಯರ ಸಂಬಂಧಿಕರು ಆರೋಪ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ ಗಾಳಿ ಮಳೆಗೆ ಬಾಳೆ ಬೆಳೆ ನೆಲಕಚ್ಚಿದೆ. ಗುಂಡ್ಲುಪೇಟೆ ತಾಲೂಕಿನ ಬಾಚಹಳ್ಳಿ ಗ್ರಾಮದಲ್ಲಿ ಶ್ರೀಕಂಠ ಅನ್ನೋ ರೈತರು 4 ಎಕರೆ ಜಮೀನಲ್ಲಿ ಬಾಳೆ ಬೆಳೆದಿದ್ರು. ಆದರೆ ಗಾಳಿ ಸಹಿತ ಮಳೆಗೆ ಬಾಳೆ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಸೂಕ್ತ ಪರಿಹಾರ ಕೊಡಬೇಕು ಅಂತ ಬಾಳೆ ಬೆಳೆಗಾರರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಮೈಸೂರಿನ HD ಕೋಟೆ ತಾಲೂಕಿನ ಗೋಳೂರು ಹಾಡಿ ಜನರು ಕುಡಿಯೋ ನೀರಿಗಾಗಿ ಪರದಾಟ ನಡೆಸುತ್ತಿದ್ದು ಕಲುಷಿತ ನೀರು ಸೇವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಕುಡಿಯೋಕೆ ನೀರಿಲ್ಲ, ಪ್ರತಿನಿತ್ಯ ಚಿಕ್ಕಗುಂಡಿಯಲ್ಲಿ ನೀರನ್ನು ತೆಗೆದು ಕುಡಿಬೇಕು ಅಂತ ವೋಟ್ ಕೇಳೋಕೆ ಮಾತ್ರ ಬರ್ತಾರೆ, ನಮ್ಮ ಕಷ್ಟ ಕೇಳೋಕೆ ಶಾಸಕರು ಬರ್ತಿಲ್ಲ ಅಂತ ಹಾಡಿ ಜನರು ಶಾಸಕ ಅನಿಲ್ ಚಿಕ್ಕಮಾದೂರು ವಿರುದ್ಧ ಶಾಪ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅವ್ರ ಕಣ್ಣು ಹಿಂದಾಕಿರೋದು ಅದಕ್ಕೆ ಮುಂದಾಕಾಗಿದ್ದಾರೆ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ಸಾಗಿದೆ. ಕೃಷ್ಣಾ ನದಿ ಒಡಲು ಬಗೆದು ಅಕ್ರಮ ಮರಳು ಸಾಗಾಟ ಮಾಡಲಾಗ್ತಾ ಇದೆ. ನಿತ್ಯ ಅಕ್ರಮ ಮಣ್ಣು ಸಾಗಾಟ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕೂತಿದ್ದಾರೆ. ನದಿಯಲ್ಲಿನ ಮಣ್ಣನ್ನ ಇಟ್ಟಿಗೆ ಭಟ್ಟಿಗಳಿಗೆ ನೇರವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಕೂಡಲೇ ಅಕ್ರಮ ತಡೆಯೋಕೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಅಲ್ಲಿನ ಸ್ಥಳೀಯರು ಆಗ್ರಹಿಸಿದ್ದಾರೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಉಪ್ಪೂರು ಗ್ರಾಮದ ನದಿ ತೀರದ ಮಂದಿ ಆತಂಕದಲ್ಲಿ ದಿನ ಕಳೆಯುವಂತಾಗಿದೆ. ಕೃತಕ ನದಿ ಕೊರತೆಯಿಂದ ಸಂಪರ್ಕ, ರಸ್ತೆ, ತೆಂಗಿನ ತೋಟ ನದಿ ಪಾಲಾಗೋ ಭೀತಿ ಎದುರಾಗಿದೆ. ಸುವರ್ಣ ನದಿಗೆ ಹಾಕಿರುವ ಅಣೆಕಟ್ಟು ಅವೈಜ್ಞಾನಿಕವಾಗಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ನದಿ ಪಾತ್ರಕ್ಕೆ ಕಲ್ಲಿನ ಗೋಡೆ ಕಟ್ಟದಿದ್ದರೆ ಅಪಾಯ, ಕಟ್ಟಿಟ್ಟ ಬುತ್ತಿ ಅಂತ ಜನರು ಹೇಳ್ತಿದ್ದಾರೆ. 5 ತಿಂಗಳಿಂದ ಉದ್ಘಾಟನೆ ಆಗದೆ ಹಾಳಾಗ್ತಾ ಇದ್ದ ಆಸ್ಪತ್ರೆಗೆ ಉದ್ಘಾಟನಾ ಭಾಗ್ಯ ದೊರೆತಿದೆ. ವಿಜಯಪುರದ ದೇವರ ಹಿಪ್ಪರಗಿ ಪಟ್ಟಣದಲ್ಲಿ ಹೊಸ ಆಸ್ಪತ್ರೆ ಕಟ್ಟಡವನ್ನು ಸಚಿವ MB ಪಾಟೀಲ್ ಉದ್ಘಾಟನೆ ಮಾಡಿದ್ದಾರೆ. ಹೊಸ ಕಟ್ಟಡ ನಿರ್ಮಾಣ ಆಗಿದ್ರೂ ಆಸ್ಪತ್ರೆ ಶಿಫ್ಟ್ ಯಾಕಾಗಿಲ್ಲ ಅಂತ ಪ್ರಶ್ನಿಸಿ ಏಪ್ರಿಲ್ 13ರಂದು ನ್ಯೂಸ್ 18ನಲ್ಲಿ ವರದಿ ಬಿತ್ತರ ಆಗಿತ್ತು. ಸದ್ಯ ವರದಿ ಬಿತ್ತರ ಆಗ್ತಾ ಇದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಈಗ ಆಸ್ಪತ್ರೆ ಶಿಫ್ಟ್ ಮಾಡಿದ್ದಾರೆ. ಉಸ್ತುವಾರಿ ಸಚಿವರು ದೇವರಿಪುರಿಗೆ ಪಟ್ಟಣಕ್ಕೆ ಆಗಮಿಸಿ ಈ ಆರೋಗ್ಯ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದು ಬಹಳಷ್ಟು ಖುಷಿಯನ್ನು ತಂದಿದೆ. ಯಾಕಂತ ಕೇಳಿದ್ರೆ ವಿಶೇಷವಾಗಿ ಕಳೆದ ಒಂದು 15 ದಿನಗಳ ಹಿಂದೆಯೇ ನಾವು ನ್ಯೂಸ್ 18 ಮುಖಾಂತರ ಈ ಒಂದು ಮೆಸೇಜನ್ನು
ಮಾಧ್ಯಮದ ಮೂಲಕ ಉಸ್ತುವಾರಿ ಸಚಿವರಿಗೆ ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ. ಕಳೆದ 6 ತಿಂಗಳಾದರೂ ಕಂಪ್ಲೀಟ್ ಆಗ್ಯದ. ಆದ್ರೂ ನೀವು ಉದ್ಘಾಟನೆ ಮಾಡ್ಲಕತ್ತಿಲ್ಲ ಅಂತ ಹೇಳಿದಾಗ ಮಾಧ್ಯಮದಾಗ ಬಂದಾಗ ಮಾನ್ಯ ಉಸ್ತುವಾರಿ ಸಚಿವರು ಎಚ್ಚೆತ್ಕೊಂಡು ಇವತ್ತಿನ ದಿನ ಬಂದು ಉದ್ಘಾಟನೆ ಮಾಡಿದ್ದು ಎಲ್ಲ ತಾಲೂಕಿನ ದೇವರಪುರಗಿ ತಾಲೂಕಿನ ಎಲ್ಲ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ನೀವು ವಿಶೇಷವಾಗಿ ನ್ಯೂಸ್ 18 ಮಾಧ್ಯಮದ ಮಿತ್ರರಿಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸಿ, ಅದರ ಜೊತೆಗೇನೆ ಉಸ್ತುವಾರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು. ದೇವನಹಳ್ಳಿ ತಾಲೂಕು ಕಚೇರಿಯ ವ್ಯವಸ್ಥೆಗಳ ಆಗ್ರಹವಾಗಿದೆ. ಕಿಡಿಗೇಡಿಗಳು ಕಚೇರಿ ಆವರಣದಲ್ಲಿ ಸಿಗರೆಟ್ ಸೇದಿ ತುಂಡುಗಳನ್ನು ಎಸೆದಿದ್ದಾರೆ. ಅಲ್ಲದೆ ನಿರ್ಮಾಣ ಸ್ಥಗಿತವಾಗಿರೋ ಶೌಚಾಲಯದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿದ್ದರೂ ತಹಸೀಲ್ದಾರ್ ಸುಮ್ಮನಿದ್ದಾರೆ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಬೆಂಗಳೂರು ದಯಾನಂದ ಸಾಗರ್ ಕಾಲೇಜಿನ ದ್ವಿತೀಯ ಪಿಯು ಕಾಮರ್ಸ್ ವಿಭಾಗದ ವಿದ್ಯಾರ್ಥಿ ಭರತ್ ಕಿಯಾರ್ ಪಿಯುಸಿಯಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದು ಸಾಧನೆ ಮಾಡಿದರು. ಆರಂಭಿಕ ಫಲಿತಾಂಶದಲ್ಲಿ 600ಕ್ಕೆ 595 ಅಂಕಗಳನ್ನು ಗಳಿಸಿದ ಭರತ್ ಎಲ್ಲ ವಿಷಯಗಳಲ್ಲಿ ಶೇಕಡಾ 100 ಅಂಕ ಪಡೆದು ಇಂಗ್ಲಿಷ್ನಲ್ಲಿ ಮಾತ್ರ 95 ಅಂಕಗಳನ್ನು ಪಡೆದಿದ್ರು. ಆದರೆ ಅದರಲ್ಲಿ ತೃಪ್ತಿಗೊಳ್ಳದೆ ನಂಬಿಕೆ ಇಟ್ಟು ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಹಾಕಿದ್ದಾರೆ. ಪರಿಶೀಲನೆಯ ನಂತರ ಇಂಗ್ಲಿಷ್ನಲ್ಲಿ ಇನ್ನೂ 4 ಅಂಕಗಳು ಹೆಚ್ಚಾಗಿ ಬಂದಿದ್ದು 99ಕ್ಕೆ ಏರಿಕೆಯಾಗಿ ಒಟ್ಟು ಅಂಕಗಳು ಈಗ 600ಕ್ಕೆ 599 ಆಗಿದೆ. ಈ ಅದ್ಭುತ ಸಾಧನೆಯೊಂದಿಗೆ ಭರತ್ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ತಮ್ಮ ಕಾಲೇಜು ಮತ್ತು ಕುಟುಂಬಕ್ಕೆ ಹೆಮ್ಮೆಯಾಗಿ ಹೊರಹೊಮ್ಮಿದ್ದಾರೆ. ಬೆಳಗಾವಿಯ ಡಿಸಿ ಕಚೇರಿ ಬಳಿ ಹಲ್ಮಿಡಿ ಶಾಸನದ ಪ್ರತಿಕೃತಿ ಪುನರ್ ಸ್ಥಾಪನೆ ಮಾಡಲಾಗಿದೆ. ಡಿಸಿ ಕಚೇರಿ ಮುಂಭಾಗದಲ್ಲಿ ಶಾಸನದ ಪ್ರತಿಕೃತಿ ಪ್ರತಿಷ್ಠಾಪನೆ ಮಾಡಲಾಗಿರುವುದು. ನವೀಕರಣ ವೇಳೆ ಶಾಸನ ಹಾಳಾಗಿತ್ತು, ಅದನ್ನು ಮತ್ತೆ ಹೊಸದಾಗಿ ನಿರ್ಮಿಸಿ ಪುನಃಸ್ಥಾಪನೆ ಮಾಡಲಾಗಿದೆ. ಮುಂದಿನ ವಾರ ವಿಶೇಷ ಪೂಜೆಯೊಂದಿಗೆ ಶಾಸನಕ್ಕೆ ಗೌರವ ಸಲ್ಲಿಸಲಾಗುತ್ತೆ. ಸಮುದಾಯ ನಾಯಿಗಳ ದತ್ತು ಉತ್ತೇಜನೆಗೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಿಂದ ಮೋತಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಗರ ಪಾಲಿಕೆ ವತಿಯಿಂದ ಮೋತಿ ಅಭಿಯಾನ ಆರಂಭ ಮಾಡಿದೆ. ಇವತ್ತು ಬೆಳಗ್ಗೆ 7ರಿಂದ 11ರವರೆಗೆ ಕಬ್ಬನ್ ಪಾರ್ಕ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎನ್ಜಿಒಗಳು, ಪ್ರಾಣಿಪ್ರಿಯರು, ಸಾರ್ವಜನಿಕರಿಗೂ ಆಹ್ವಾನ ಕೊಡಲಾಗಿದೆ. ದತ್ತು ಪಡೆಯುವ ನಾಯಿಗಳಿಗೆ ಲಸಿಕೆ ಹಾಗೂ ಕಿಟ್ ವಿತರಣೆ ಮಾಡಲಾಗುತ್ತೆ. ಡಾಗಥಾನ್ ಸಂಕೇತಾತ್ಮಕ ನಡಿಗೆಯನ್ನು ಮಕ್ಕಳಿಗೆ ಪೇಂಟ್ ವಿತ್ ಪಪೀಸ್ ಪೇಂಟಿಂಗ್ ಚಟುವಟಿಕೆಯನ್ನು ಆಯೋಜಿಸಲಾಗಿದೆ. ಚಾಮರಾಜನಗರದ ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಸಫಾರಿಗೆ ತೆರಳಿದ್ದ ಪ್ರವಾಸಿಗರಿಗೆ ಅಪರೂಪದ ಬಿಳಿ ಜಿಂಕೆಯೊಂದು ಕಾಣಿಸಿಕೊಂಡಿದೆ. ಪಿಜಿ ಪಾಳ್ಯ ಸಫಾರಿ ವಲಯದಲ್ಲಿ 2 ದಿನಗಳಿಂದ ಹಿಂದೆಯಷ್ಟೇ ಕರಿಚಿರತೆ ಕಾಣಿಸಿಕೊಂಡಿತ್ತು. ಇದೀಗ ಇದೇ ವಲಯದಲ್ಲಿ ಬಿಳಿ ಜಿಂಕೆ ಕಾಣಿಸಿಕೊಂಡು ಅಚ್ಚರಿಯನ್ನು ಮೂಡಿಸಿದೆ. ಕೊಪ್ಪಳ ತಾಲೂಕಿನ ಕವಲೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿಯ ಜಾತ್ರೆ ಸಂಭ್ರಮದಿಂದ ಜರುಗಿದೆ. ಕವಲೂರು ಸೇರಿ ಸುತ್ತಮುತ್ತಲಿನ ಸಾವಿರಾರು ಜನ ದೇವಿಯ ಜಾತ್ರೆಯಲ್ಲಿ ಪಾಲ್ಗೊಂಡು ರಥಕ್ಕೆ ಉತ್ತತ್ತಿ ಎಸೆದು ಸಂಭ್ರಮ ಪಟ್ಟರು. ಈ ಭಾಗದಲ್ಲಿ ದೊಡ್ಡ ಜಾತ್ರೆಗಳಲ್ಲಿ ಕವಲೂರಿನ ಶ್ರೀ ದುರ್ಗಾದೇವಿ ಜಾತ್ರೆಯೂ ಒಂದಾಗಿದೆ.